ಅದರಲ್ಲಿ ಇಷ್ಟು ಫಾಲೋವರ್ಸ್ ಕಂಪ್ಲೀಟ್ ಮಾಡ್ಬಿಡ್ಬೇಕು, ಈ ವಯಸ್ಸಲ್ಲೇ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು, ಆ ಥರ ಎಲ್ಲ ಏನಿಲ್ಲ. ಬೇಕಾದಷ್ಟು ಕಂಟೆಂಟ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ನಾವು. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀವಿ, ನಮ್ಮ ಸ್ಕೂಲ್ ಫ್ರೆಂಡ್ನ. ಅದೇ ಇವತ್ತಿನ ಒಂದು ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಹೋಗೋಣ. ಬಾಯ್ ಮಾಮಿ. ಬೇಗ ಬರ್ಬೇಕಾ? ಯಾಕೆ? ನಮ್ದು ಲೇಟ್ ಆಯ್ತದೆ. ಸೊ ನೋಡಿ ನನ್ನ ಪ್ರೀತಿಯ ವೀಕ್ಷಕರೇ, ಇವಳಿಗೆ ಹೇಳ್ತಿದ್ದೀನಿ, ನನ್ನ ಸ್ನೇಹಿತೆ ಲಿಫ್ಟು. ಸೊ ಇವಾಗ ನಾವು 3 ಜನ ನಮ್ಮ ಸ್ಕೂಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರಿ, ಹಾಗೆ ವೀಕ್ಷಿಸ್ತಾ ಇರಿ. ನಮ್ಮ ಏರಿಯಾದ ವರ್ಲ್ಡ್ ಫೇಮಸ್ ಥಿಯೇಟರ್. ನಮ್ಮ ಏರಿಯಾಗೆ ವರ್ಲ್ಡ್ ಫೇಮಸ್. ಒಬ್ಬ ಇಷ್ಟು ಬೆಳ್ಳು ಕಾಣಿಸ್ತೈತೆ ನನ್ನ ಕೈಗೂ. ಓಕೆ, ಸೊ ನಾವಿವಾಗ ನೋಡಿಕೊಂಡು ನಮ್ಮ ರೂಪಕ್ಕನ ನೋಡಿ, ರೂಪಕ್ಕ ಇವಾಗ ನಮ್ಮ ಫ್ರೆಂಡ್ನ ನೋಡ್ಕೊಂಡು ಹೊರ್ಟಿದ್ದೀವಿ. ಹೆಂಗೆ ಕಾಣಿಸ್ತಿದ್ದೀವಿ? ಹೌದು, ಯೂಟ್ಯೂಬ್ ಚಾನಲ್ ಇದೆ ಅಂತೆ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ನಿನ್ನ ತಮ್ಮನಾ? ನಿನ್ನ ತಮ್ಮನಾ? ಓ ಅಣ್ಣ. ಪಕ್ಕದ ಮನೆ ಹುಡುಗನ. ಆಯ್ ಮಾಡು ನೀನು, ಆಯ್ ಮಾಡ್ಬಿಡು. ಇವಾಗ ಬಾಯ್ ಮಾಡ್ಬಿಡು, ಹೊರಡ್ತಾ ಇದ್ದೀವಿ. ನೀನು ಆಯ್ ಮಾಡ್ಬಿಡು. ನೀಟಾಗಿ ಇಡಕ್ಕ. ಅದು ಆಗಲೇ ನೋಡಿದ್ದು 17 Pro Max, ಇದು 17 Pro. ಯಾಕೋ ಇದೇ ಚೆನ್ನಾಗೈತೆ ಅನಿಸ್ತೈತೆ ಅದಕ್ಕಿಂತ. ನನ್ನ ಫೋನ್ ಕ್ಯಾಮ್ರಾನೇ ಗೊತ್ತಾಯ್ತಿಲ್ಲ ಆ್ಯಕ್ಚುಲಿ ನೀಟಾಗಿ. ಇದ್ರಲ್ಲಿ ಹೆಂಗಪ್ಪ ಗೊತ್ತಾಯ್ತಿದೆ ಯಾವ್ದು ಚೆನ್ನಾಗೈತೆ ಯಾವ್ದು ಚೆನ್ನಾಗಿಲ್ಲ ಅಂತ. ನನ್ನ ಫೋನಲ್ಲೇ ಫಿಲ್ಟ್ರ್ ಬಿದ್ದುಬಿಡ್ತದೆ ನೋಡಿ. ಅದು ರೂಪನ್ ಫೋನು. ಇದು ಸ್ಯಾಮ್ಸಂಗ್ S25 ಇಲ್ಲ S25 ಅಲ್ಟ್ರಾ. ಭಯಂಕರ ಕಾಣಿಸ್ತಿದ್ದೀನಿ ಟ್ಯಾಬಲ್ಲಿ. ಬೇರೆ ನೋಡಿ ಫ್ರೆಂಡ್ಸ್, ರೂಪನ್ ಫೋನ್ ಕ್ಯಾಮ್ರಾನೇ ಚೆನ್ನಾಗಿರೋದು. ನನ್ನ ಫೋನೇ ಇಷ್ಟ ಆಗಿಬಿಟ್ಟಿದೆ ಅವಳಿಗೆ. ನನ್ನ ಫೋನಲ್ಲಿ ನೋಡಿ ಅದಕ್ಕೆ ನೋಡೋಣ ಯಾವ ಫೋನಲ್ಲಿ ನೋಡಿ ಅಂತೆಲ್ಲ ನಾವಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಕ್ಯಾಮ್ರಾ ಎಲ್ಲದಕ್ಕಿಂತ ರೂಪನ್ ಫೋನೇ ಚೆನ್ನಾಗಿದೆ. ಹೆಂಗೆ ನಾವು ನೋಡಿ ನನ್ನ ಫೋನ್ ಕ್ಯಾಮ್ರಾನೇ ನೋಡಿ ಗಾಯ್ಸ್. ಇಲ್ಲಿ ಮದು ಫಿಲ್ಟರ್ ಏನು ಗೊತ್ತಾ, ನಮ್ಮ ಮೈಸೂರಿಗೆಲ್ಲ ಯಾರ್ಯಾರೋ ಹೊಸ ಜನ ಬಂದ್ಬಿಟ್ಟವ್ರೆ ಅನ್ಸುತ್ತೆ. ಕಾರಲ್ಲಿ ಹೋಗೋರು ಪಾಗೋರೆಲ್ಲ ನಮಗೆ ಗುದ್ದ ಥರ ಬರ್ತಾವ್ರೆ. ನಮ್ಮ ಮೈಸೂರು ಜನ ಆ ಥರ ಅಲ್ಲ, ಯಾರು ಹೊಸ ಜನಗಳು ಬಂದ್ಬಿಟ್ಟಿದ್ದಾರೆ. ನಾವು ಫೋನ್ ತಗೊಳ್ಳೋದಕ್ಕೆ ಅಂತ ಹೇಳಿ ತಗೋತಿಲ್ಲ ಸದ್ಯಕ್ಕೆ, ಡೆಮೋ ನೋಡೋಣ ಅಂತ ಹೇಳಿ ಬಂದಿದ್ವಿ. ಏನೇನೋ ಫೋನ್ ನೋಡಿದ್ರು ನಂಗೆ ರೂಪನ್ ಫೋನ್ ಕ್ಯಾಮ್ರಾನೇ ಇಷ್ಟ ಆಯ್ತೈತೆ. iPhone 17 Pro Max ಕ್ಯಾಮ್ರಾ ಒಂಚೂರು ಚೆನ್ನಾಗಿ, 17 Pro ಚೆನ್ನಾಗೈತೆ. ನೋಡೋಣ. ಜಾತ್ರೆ ಅಂತವೇ. ಯಾವುದು ಜಾತ್ರೆ? ಸ್ಟಿಕ್ಕರ್ನಾ? ನಮ್ಮನ್ ಜಾತ್ರೆ ಅಂತವೇ ಅನ್ಕೊಬಿಟ್ರೆ. ನೋಡು ಯಪ್ಪ, ನನ್ನ ಫೋನ್ ಕ್ಯಾಮ್ರಾ ಹೆಂಗಾಗ್ಬಿಟ್ಟೈತೆ. ಅದು ಕೂದಲು ಸೇಮ್ ರಾಜ ಅಲ್ಲಿ ಗೊತ್ತದಲ್ಲ. ಹಿಂಗೆ ಹೇಳು, ಚೆಲುವೆ, ನನ್ನ ಚೆಲುವೆ. ಅದು ನೀನ್ ಹೇಳ್ಬಾರ್ದು, ವರ್ಮ ರಾಜ ವರ್ಮ ನಾವು ಹೇಳಬೇಕು. ಲೂಡೋ ಕಿಂಗ್. ನಾವು ಲೂಡೋ ಆಡ್ತಾ ಕಾಣಿಸ್ತಿದ್ದೀವಿ ಗೈಸ್. ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬಂದ್ವಿ, ಬಟ್ ಅವಳನ್ನ ವೀಡಿಯೋ ಮಾಡಲಿಲ್ಲ, ಬೇಡ ಅಂತ ಅಷ್ಟೇ. ಅವಳಿಗೆ ಮಗು ಆಗಿತ್ತು, ಅದಕ್ಕೆ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ದಿದ್ದು ನಾವು. ಆಗಲೇ ಹೇಳಿರ್ಲಿಲ್ಲ, ಮರ್ತ್ಬಿಟ್ಟಿದ್ದೆ, ಇವಾಗ ಹೇಳ್ತಾ ಇದ್ದೀನಿ. ಒಳಗೆ ಗೆದ್ಬಿಟ್ಲು, ವೀಡಿಯೋ ಆನ್ ಮಾಡಾದ್ಮೇಲೆ ಗೆದ್ಬಿಟ್ಲು. ನಾನು ಫಸ್ಟ್ ಗಾಯ್ಸ್, ಸೆಕೆಂಡು. ನಾನು ಆಗ್ಲಿಂದ 2 ಸಲ ಸೋತಿದ್ದೆ, ಇವಾಗ 1 ಸಲ ಗೆದ್ದೆ. ಇವಳು ಆಗ್ಲಿಂದ 2 ಸಲ ಗೆದ್ಲು, ಇವನು 2 ಸಲ ಗೆದ್ದ ಗಾಯ್ಸ್, ಅಂದರೆ ಸೆಕೆಂಡ್ ಗೆದ್ದ. ಹೆಂಗೆ ಕಾಣಿಸ್ತಿದ್ದೀನಿ ನೈಟಿಲಿ? ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನೈಟಿ ಹಾಕೊಂಡಿದ್ದೀನಿ, ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ನೈಟಿಲಿ
ಏನಾರ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದು. ಬಟ್ ಏನೋ ಚೆನ್ನಾಗೇ ಕಾಣಿಸ್ತಾ ಇದ್ದೀನಿ. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನನ್ನ ಕ್ಯಾಮ್ರಾ ಫೇಸ್ ಚೆನ್ನಾಗಿಲ್ಲ ಗೈಸ್, ರಿಯಲಾಗಿ ಚೆನ್ನಾಗಿದ್ದೀನಿ ಸುಮಾರಾಗಿ. ಆ್ಯಕ್ಚುಲಿ ಏನಂದರೆ ನನಗನ್ಸಿದ್ದು ಫೋನು 1,00,000 ಮೇಲೆ ಅಷ್ಟೈತೆ. ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ತಗೋಬೋದು. ನಾನು ತಗೊಂಡಾದ್ಮೇಲೆ ಹಂಗೆ ಮೇಂಟೈನ್ ಮಾಡ್ತೀನಾ ಅನ್ನೋದೇ ಡೌಟು. ನನ್ನ ನಾನು ಅಷ್ಟು ಚೆನ್ನಾಗೆಲ್ಲ ನೋಡ್ಕೊಳ್ಳಲ್ಲ ಫೋನ್ನ. ಏನೇನೋ ಹಾಳು ಮಾಡ್ಬಿಟ್ಟಿದ್ದೀನಿ, ಚಿನ್ನನೇ ಹಾಳು ಮಾಡ್ಬಿಟ್ಟಿದ್ದೀನಿ. ಇನ್ನು ಫೋನ್ ಆ ರೇಂಜ್ಗೆಲ್ಲ ನೋಡ್ಕೊತೀನಿ ಅನ್ನೋ ಚಾನ್ಸೇ ಇಲ್ಲ. ದಿನಕ್ಕೆ 10 ಸಲ ಫೋನ್ ಬಿಡಿಸೋ ಅಂಥ ಕ್ಯಾಟಗರಿ ನಂದು. ಸೊ ಅದಕ್ಕೆ ಥಿಂಕ್ ಮಾಡ್ತಾಯಿದ್ದೀನಿ. ಬಟ್ ನನಗೇನಂದರೆ ನನ್ನ ರೀಲ್ಸ್ ಎಲ್ಲ ಏನಷ್ಟು ಮಾಡಲ್ಲ. ಇನ್ಸ್ಟಾ ಮೇಲೆ ನನ್ನ ಒಂದು ಫೋಕಸ್ ಇಲ್ಲವೇ ಇಲ್ಲ. ನಾನು ಏನಿದ್ರು ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು ಅಂತ ಸ್ವಲ್ಪ ಐತೆ ಅಷ್ಟೇ, ಜಾಸ್ತಿ ಇಲ್ಲ ಅಷ್ಟೇ. ಅದಕ್ಕೆ ಇವಾಗ ಥಿಂಕ್ ಮಾಡ್ತಾ ಇದ್ದೀನಿ. ನನಗೆ ಈ ಫೋನ್ನ ಇದನ್ನೇ ಯೂಸ್ ಮಾಡಬೇಕು, ಇದರಲ್ಲೇ ವೀಡಿಯೋ ಮಾಡಬೇಕು ಅಂತ ಅನಿಸ್ತೈತೆ. ಬಟ್ ಎಷ್ಟೊಂದು ಜನ ಇಲ್ಲ, ಚೆನ್ನಾಗಿ ಬರ್ತಾಯಿಲ್ಲ, ಕ್ಲಾರಿಟಿ ಇಲ್ಲ ಅಂತೆಲ್ಲ ಅಂತ ಇದ್ದಾರೆ. ಸೊ ಆಮೇಲೆ ಇದು ಸ್ವಲ್ಪ ಕ್ಯಾಮ್ರಾ ಎಲ್ಲ ಹಾಳಾಗೋಗ್ಬಿಟ್ಟೈತೆ. ಇದಕ್ಕೆ 5 ವರ್ಷ ಆಗೈತೆ ಫೋನ್ ತಗೊಂಡು. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಫೋನ್ ಇತ್ತು ನಂದು, ಅದು ಸಕ್ಕಾಗಿತ್ತು ಗೊತ್ತಾ. ಆ ಫೋನ್ನೇ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಾನು. ಅದು ನೋಕಿಯಾ 16+ ಅಂತಲೇ ಇತ್ತು. ಅದು ಚೆನ್ನಾಗಿತ್ತು ಕ್ಯಾಮ್ರಾ ಗೊತ್ತಾ. ಆ ಕ್ಯಾಮ್ರಾನೇ ನಾನು ಸರಿಯಾಗಿ ನೋಡ್ಕೊತಾ ಇದ್ದೆ, ಬೇಗ ಕೆಡಿಸ್ಬಿಟ್ಟೆ ಆ ಫೋನ್ನೇ. ಸೊ ಈ ಫೋನ್ ಒಂದೇ ನಾನು ಎಷ್ಟೇ ರಫಾಗಿ ಯೂಸ್ ಮಾಡಿದ್ರು, ಹೆಂಗೆ ಯೂಸ್ ಮಾಡಿದ್ರು ಸತ್ತೋಗ್ತಾ ಇನ್ನೂ ಚೆನ್ನಾಗಿರೋದಂದರೆ ಈ ಫೋನ್ ಒಂದೇ. ಅದಕ್ಕೆ ಈ ಫೋನ್ನ ಬಿಟ್ಟಿರೋಕೆ ಆಯ್ತಾ ಇಲ್ಲ ನನಗೆ. ಸೊ ದಸರಾ ತನಕ ಟೈಮ್ ಇದೆ. ದಸರಾ ಟೈಮಲ್ಲಿ ಆಫರ್ ಬರುತ್ತೆ. ನನಗೆ ಸ್ಯಾಮ್ಸಂಗಲ್ಲಿ ತಗೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಈ ಐಫೋನ್ ಎಲ್ಲ ಯಾಕೆ, ಅದು ಒಂದು ಸಲ ತೊಗೊಂಬಿಟ್ರೆ ಒಂದು 10 ಸಲ ರೆಡಿ ಬರ್ತದೆ. ನಮ್ಮ ಮನೇಲಿ ಏನಿಲ್ಲ, ನಿನ್ನ ಕೈಲಾದಾಗ ನೀನು ಲೋನ್ ಕಟ್ಟು, ನಮ್ಮ ಕೈಲಾದಾಗ ನಾವು ಲೋನ್ ಕಟ್ತೀವಿ ಅಂತಲೇ ಅಂತಿದ್ದಾರೆ. ಬಟ್ ನನಗೆ ಮೈಂಡು ತುಂಬ ಯಾಕೆ ವೇಸ್ಟು ಅಂತ ಅನಿಸ್ತೈತೆ. ಈ ತಕ್ಕಂತೆ ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ರೀಲ್ಸ್ಗಳು, ಕಂಟೆಂಟ್ಗಳು ಆ ಥರ ಎಲ್ಲ ಮಾಡಿದ್ರೆ ಓಕೆ. ಇವತ್ತು ಫಸ್ಟ್ ಟೈಮ್ ಒಂದು ಕಂಟೆಂಟ್ ಏನಾರು ಮಾಡೋಣ ಅಂತ ಟ್ರೈ ಮಾಡಿದೆ. ನನಗಂತೂ ನೋಡಿ ನನಗೆ ಭಯಂಕರ ಆಗೋಯ್ತು. ನಾನೇನಿದ್ರೆ ಯೂಟ್ಯೂಬೆಲ್ಲ ಮಾಡೋಕ್ಕೆ ಸರಿ, ನನಗೆ ಈ ಗೀಲ್ಸ್ ಎಲ್ಲ ನನಗೆ ಇಷ್ಟನೂ ಇಲ್ಲ. ಆ್ಯಂಡ್ ನಂಗೆ ನಿಜ ರೀಲ್ಸ್ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಇವಾಗ ನಾನು ಇನ್ಸ್ಟಾ ಪಬ್ಲಿಕ್ ಮಾಡಿದ ಅಕ್ಷರ ಒಂದು ಪ್ರೈವೇಟ್ ಇತ್ತು. ಏನು ಮಾಡಲಿ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಇನ್ಸ್ಟಾದಾಗ ಬೇಕಾದ್ರೆ ಮಿನಿ ವ್ಲಾಗ್ ಆ ಥರ ಎಲ್ಲ ಏನಾದ್ರು ಮಾಡ್ಬೋದು ಅಷ್ಟೇ. ಈ ರೀಲ್ಸು ಕಂಟೆಂಟು ಎಲ್ಲ ಮಾಡೋದು ಇಂಟ್ರೆಸ್ಟೇ ಇಲ್ಲ ನನಗೆ. ಯೂಟ್ಯೂಬ್ ಅಂದರೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀವಿ, ಮಾಡಬೇಕು, ಬಿಡಬಾರ್ದು, ಅರ್ಧದಲ್ಲಿ ಏನೇನೋ ಬಿಡಬಾರ್ದು, ಸ್ಟಾರ್ಟ್ ಮಾಡಿದ್ದೀವಿ. ಆ ಥರ ಒಂದು ಥಾಟ್ ಐತೆ ನನಗೆ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಬಿಡ್ತಾಯಿಲ್ಲ. ಎಂಥದ್ದು ಸಿಚುವೇಶನ್ಸ್ ಬಂದ್ರೂ ನನ್ನ ಕೈಲಿ ಎಷ್ಟು ಮಾಡೋಕ್ಕಾಯ್ತದೆ ಅಷ್ಟು ಕಂಟೆಂಟ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಳ್ಳೆ ಕಂಟೆಂಟ್ ಪ್ಲ್ಯಾನ್ಸ್ ಇದೆ. ಒಂದೊಳ್ಳೆ ಫೋನ್ ತೊಗೊಂಡಿದ ತಕ್ಷಣ ಒಳ್ಳೆ ಕಂಟೆಂಟ್ ಮಾಡೇ ಮಾಡ್ತೀನಿ, ಬಿಡಲ್ಲ ಅಷ್ಟೇ. ಕಾಯಿಸಿ ಇವತ್ತಿನ ವ್ಲಾಗು ನೋಡಿ. ನನ್ನ ಲೈಫಲ್ಲಿ ಒಂದಿನ ಈ ಥರ ನೈಟಿ ಹಾಕ್ಕೊಂಡು ಕುತ್ಕೊಂಡು ಇಷ್ಟೊಂದೆಲ್ಲ ಮಾತಾಡ್ತೀನಿ ಯೂಟ್ಯೂಬಲ್ಲಿ ಅಂತ ಅನ್ಕೊಂಡೇ ಇರಲಿಲ್ಲ. ಇವತ್ತು ಮಾತಾಡ್ತಿದ್ದೀನಿ. ಈ ಥರ ಎಲ್ಲ ತುಂಬ ಮಾತಾಡಿನೇ ತುಂಬ ದಿನ ಆಗ್ಬಿಟ್ಟಿತ್ತು ಯೂಟ್ಯೂಬಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಯೂಟ್ಯೂಬ್ ಏನಿಲ್ಲ, ನಾವು ಸಾಯೋ ತನಕನೂ ಮಾಡ್ಬೋದು. ಅದಕ್ಕೇನು ಏಜ್ ಲಿಮಿಟ್ ಇಲ್ಲ. ಈಗಲೇ ಮಾಡಬೇಕು, ಆಗಲೇ ಮಾಡಬೇಕು, ಇಷ್ಟರಲ್ಲಿ ಇಷ್ಟು ಫಾಲೋವರ್ಸ್ ಕಂಪ್ಲೀಟ್ ಮಾಡಿಬಿಡ್ಬೇಕು, ಈ ವಯಸ್ಸಲ್ಲೇ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು, ಆ ಥರ ಎಲ್ಲ ಏನಿಲ್ಲ. ಬೇಕಾದಷ್ಟು ಕಂಟೆಂಟ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ನಾವು ಸಾಯೋ ತನಕನೂ ಮಾಡ್ಬೋದು. ಸೊ ತಾಳ್ಮೆಯಿಂದ ಇರಬೇಕು ಅನ್ನೋದು ಅದೊಂದು ಮೈಂಡಲ್ಲಿ ಐತೆ. ಸೊ ಸುಮ್ಮನೆ ಏನೋ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡಿದ್ದೀನಿ ಅಷ್ಟೇ. ಓಕೆ, ಟಾಟಾ, ಬಾಯ್.